ಬಳಿಯೂ ಸ್ಫೋಟ. ಆತಂಕದಲ್ಲಿ ಪ್ರವಾಸಿಗರು. ವಿಮಾನ ಹಾರಾಟ ರದ್ದಾಗಿರೋದ್ರಿಂದ ವಾಪಸ್ ತಮ್ಮ ದೇಶಗಳಿಗೆ ತೆರಳಲು ಸಾಧ್ಯವಾಗದೆ ಆತಂಕದಲ್ಲಿ ಪ್ರವಾಸಿಗರು ದಿನದೂಡ್ತಾ ಇದ್ದಾರೆ. ಆದರೆ ಶೀಘ್ರದಲ್ಲೇ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರಲಿದೆ. ಯಾಕಂದ್ರೆ ಇರಾನ್ನ ಗುರಿ ದುಬೈ ಆಗಲಿ ಅಥವಾ ಅರಬ್ ದೇಶಗಳಾಗಲಿ ಅಲ್ಲ, ಅಲ್ಲಿರುವ ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಮಾತ್ರ. ಹೀಗಾಗಿ ಇನ್ನೆರಡು ದಿನಗಳಲ್ಲಿ ವಿಮಾನ ಹಾರಾಟ ಎಂದಿನಂತೆ ಇರಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ದಾಳಿ ನಡೆಸ್ತಾ ಇದ್ದು ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀಕರ ಸನ್ನಿವೇಶ ಸೃಷ್ಟಿಯಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರುವ ಅಮೆರಿಕ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ವಾಯು ದಾಳಿ ನಡೆಸ್ತಾ ಇದೆ. ಅಲ್ಲದೆ ಇತ್ತೀಚೆಗೆ ಅಮೆರಿಕ ಜೊತೆ ಹೆಚ್ಚು ಒಡನಾಟ ಹೊಂದಿರುವ ಯುನೈಟೆಡ್ ಎಮಿರೇಟ್ಸ್ ಅರಬ್ ಮೇಲೆಯೂ ಇರಾನ್ ತನ್ನ ಕೆಂಗಣ್ಣು ಬೀರಿದೆ. ಪ್ರವಾಸಿಗರ ಸ್ವರ್ಗ ಹಾಗೂ ಎಲ್ಲ ದೇಶಗಳ ಜನರ ನೆಚ್ಚಿನ ಪ್ರವಾಸಿ ತಾಣವಾಗಿರುವ ದುಬೈ ಮೇಲೆ ಇರಾನ್ ದಾಳಿ ಮಾಡಿದೆ. ದುಬೈನ ವಿಮಾನದ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಇದರಿಂದ ದುಬೈನ ಸ್ಥಳೀಯ ಜನರು ಮಾತ್ರವಲ್ಲದೆ ಲಕ್ಷಾಂತರ ಪ್ರವಾಸಿಗರು ಕೂಡ ಭಯದಲ್ಲಿ ಸಮಯ ಕಳೆಯುವಂತಾಗಿದೆ. ತಮ್ಮ ಪ್ರಾಣ ರಕ್ಷಣೆಗಾಗಿ ಪ್ರತಿ ಕ್ಷಣವೂ ಎಚ್ಚರದಿಂದ ಇರುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ. ಜಾಗತಿಕ ವಿಮಾನ ಹಾರಾಟಕ್ಕೆ ಅಡಚಣೆ. ದುಬೈ ವಿಮಾನ ನಿಲ್ದಾಣದ ಮೇಲೆ ಇರಾನ್ ದಾಳಿ ಮಾಡಿರೋದ್ರಿಂದ ಜಾಗತಿಕ ವಿಮಾನ ಹಾರಾಟಕ್ಕೆ ಅಡಚಣೆ ಉಂಟಾಗಿದೆ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಗತ್ತಿನ ಕೇಂದ್ರ ಬಿಂದುವಾಗಿದೆ. ಯಾಕಂದ್ರೆ ಇದು ಅತ್ಯಂತ ವ್ಯೂಹಾತ್ಮಕ ಭೌಗೋಳಿಕ ಸ್ಥಳವಾಗಿದ್ದು ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವಿನ ಮಧ್ಯ ಬಿಂದುವಿನಲ್ಲಿದೆ. ಹೀಗಾಗಿ ವಿಶ್ವ ಜನಸಂಖ್ಯೆಯ ಗಣನೀಯ ಭಾಗವನ್ನ ಕೇವಲ 8 ಗಂಟೆಗಳ ಒಳಗೆ ತಲುಪಬಹುದಾದ ಸ್ಥಳವಾಗಿದೆ. ಇದರಿಂದಾಗಿ ಎಮಿರೇಟ್ಸ್ ಏರ್ಲೈನ್ಸ್ ನಂತಹ ವಿಮಾನಯಾನ ಸಂಸ್ಥೆಗಳು ಇಲ್ಲಿ ತಮ್ಮ ಮುಖ್ಯ ಹಬ್ಬನ್ನ ನಿರ್ಮಿಸಿ ಪ್ರಪಂಚದಾದ್ಯಂತ ನಗರಗಳ ನಡುವೆ ಸಂಪರ್ಕ ಕಲ್ಪಿಸುವಲ್ಲಿ ಅತ್ಯುತ್ತಮ ಟ್ರಾನ್ಸಿಟ್ ಪಾಯಿಂಟ್ ಆಗಿದೆ. ಜಗತ್ತಿನ ಅನೇಕ ವಿಮಾನಗಳು ದುಬೈ ಏರ್ಪೋರ್ಟ್ ಮೂಲಕವೇ ಹಾದು ಹೋಗುತ್ತೆ. ಅಂದ್ರೆ ಪ್ರತಿ ದಿನ ಸುಮಾರು 1200ರಿಂದ 1250 ವಿಮಾನಗಳ ಹಾರಾಟ ನಡೆಸುತ್ತೆ. 2025ರಲ್ಲಿ ಸುಮಾರು 4,54,800 ವಿಮಾನಗಳು ಹಾರಾಟ ನಡೆಸಿದ್ವು. ಇದೀಗ ಅದೇ ವಿಮಾನ ನಿಲ್ದಾಣದ ಮೇಲೆ ದಾಳಿ ಮಾಡಿರೋದ್ರಿಂದ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಅಲ್ಲದೆ ಅನೇಕ ವಿಮಾನಗಳ ಹಾರಾಟ ರದ್ದಾಗಿದೆ. ಬೇರೆ ದೇಶಗಳಿಂದ ಬರುವ ವಿಮಾನಗಳಿಗೂ ಅಡಚಣೆ ಉಂಟಾಗಿದ್ದು ಸಂಪೂರ್ಣ ವಿಮಾನಯಾನ ಕ್ಷೇತ್ರದ ಮೇಲೆ ಪರಿಣಾಮ ಬೀರಿದೆ. ಅಲ್ಲದೆ ದುಬೈ ವಿಮಾನ ನಿಲ್ದಾಣದಲ್ಲಿ ಸಿಲುಕಿರುವ ಪ್ರವಾಸಿಗರು ಉಸಿರು ಬಿಗಿ ಹಿಡಿದುಕೊಂಡು ಸಮಯ ಕಳೆಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ದುಬೈನಲ್ಲಿ ಸಿಲುಕಿದ ಪ್ರವಾಸಿಗರು. ಅಂದಹಾಗೆ ದುಬೈ ಪ್ರವಾಸಿಗರ ಸ್ವರ್ಗ ಅನ್ನೋದನ್ನ ವಿಶೇಷವಾಗಿ ಹೇಳಬೇಕಿಲ್ಲ. ವಿಶ್ವದ ಅತಿ ಎತ್ತರದ ಕಟ್ಟಡ ಸೇರಿದಂತೆ ಅನೇಕ ಪ್ರವಾಸಿ ತಾಣಗಳನ್ನು ಹೊಂದಿರುವ ದುಬೈಗೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಆಗಮಿಸುತ್ತಾರೆ. 2025ರಲ್ಲಿ 19.59 ಮಿಲಿಯನ್ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ಸ್ವಾಗತಿಸಿತು. ಇದು ಹಿಂದಿನ ವರ್ಷ ಅಂದ್ರೆ 2024ಕ್ಕಿಂತಲೂ 5% ಹೆಚ್ಚು. ಪ್ರವಾಸಿಗರ ವಿಚಾರದಲ್ಲಿ ಕಳೆದ 3 ವರ್ಷಗಳಿಂದ ದುಬೈ ದಾಖಲೆ ಸೃಷ್ಟಿಸ್ತಾ ಇದೆ. ಕಳೆದ ಡಿಸೆಂಬರ್ 1ರಲ್ಲೇ 2.04 ಮಿಲಿಯನ್ ಪ್ರವಾಸಿಗರು ಬಂದಿದ್ದರು. ಇದರಿಂದಾಗಿ ದುಬೈ ವಿಶ್ವದ ಅಗ್ರಗಣ್ಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿ ಮುಂದುವರೆದಿದೆ. ಇದೀಗ ಇರಾನ್ ದುಬೈ ವಿಮಾನ ನಿಲ್ದಾಣದ ಮೇಲೆ ಬಾಂಬ್ ದಾಳಿ ಮಾಡಿರೋದ್ರಿಂದ ಲಕ್ಷಾಂತರ ಪ್ರವಾಸಿಗರು ದುಬೈನಲ್ಲೇ ಸಿಲುಕಿಕೊಂಡಿದ್ದಾರೆ. ವಿಮಾನ ಹಾರಾಟ ರದ್ದಾಗಿರೋದ್ರಿಂದ ವಾಪಸ್ ತಮ್ಮ ದೇಶಗಳಿಗೆ ತೆರಳಲು ಸಾಧ್ಯವಾಗದೆ ಜೀವ ಭಯದಲ್ಲೇ ಪ್ರವಾಸಿಗರು ದಿನ ದೂಡುತ್ತಿದ್ದಾರೆ. ಭಾರತದಿಂದ ಹೋದ ಅನೇಕ ಪ್ರವಾಸಿಗರು ಕೂಡ ದುಬೈನಲ್ಲೇ ಸಿಲುಕಿದ್ದಾರೆ. ಬುರ್ಜ್ ಖಲೀಫಾ ಸಮೀಪ ಬಾಂಬ್ ದಾಳಿ. ವಿಶ್ವದ ಅತಿ ಎತ್ತರದ ಕಟ್ಟಡ ಮತ್ತು ದುಬೈನ ಹೆಮ್ಮೆಯ ಬುರ್ಜ್ ಖಲೀಫಾ ಬಳಿ ಭಾರೀ ಸ್ಫೋಟ ಸಂಭವಿಸಿದೆ. ಇದಕ್ಕೆ ಸಂಬಂಧಿಸಿದ ದೃಶ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿವೆ. 828 ಮೀಟರ್ ಎತ್ತರದ ಈ ಪ್ರತಿಷ್ಠಿತ ಕಟ್ಟಡದ ಬಳಿ ಇರಾನಿನ ಡ್ರೋನ್ನಿಂದ ದಾಳಿ ನಡೆದಿದೆ. ಇದರಿಂದಾಗಿ ಆ ಪ್ರದೇಶದಲ್ಲಿ ದಟ್ಟವಾದ ಹೊಗೆ ತುಂಬಿಕೊಂಡಿತ್ತು. ಬುರ್ಜ್ ಖಲೀಫಾವನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಹಾರಿಸುವಂತೆ ಕಾಣುತ್ತೆ. ಆದರೆ ಅದು ಸಮೀಪಿಸುತ್ತಿದ್ದಂತೆ ಅದನ್ನ ಹೊಡೆದುರುಳಿಸಲಾಗಿದೆ. ಆದರೆ ಡ್ರೋನ್ ಕೆಳಗೆ ಬಿದ್ದ ಪರಿಣಾಮ ಬುರ್ಜ್ ಖಲೀಫಾ ಸಮೀಪ ದಟ್ಟ ಹೊಗೆ ಕಾಣಿಸಿಕೊಂಡಿತ್ತು. ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಅಧಿಕಾರಿಗಳು ಮೊದಲೇ ಕಟ್ಟಡವನ್ನ ಸ್ಥಳಾಂತರಿಸಿದ್ರು. ದುಬೈನ ಇತರ ಭಾಗಗಳಲ್ಲಿಯೂ ಸ್ಫೋಟಗಳು ಸಂಭವಿಸಿದ್ದು ಭೀತಿ ಮೂಡಿಸಿದೆ. ಪ್ರತಿಷ್ಠಿತ ಪಾಮ್ ಜುಮೇರಾ ಪ್ರದೇಶದಲ್ಲಿ ಸಂಭವಿಸಿದ ಸ್ಫೋಟದಿಂದ ಕಟ್ಟಡವೊಂದರಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿತ್ತು.
ಘಟನೆಯಲ್ಲಿ ಹಲವಾರು ಜನರು ಗಾಯಗೊಂಡರು. ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಮತ್ತೊಂದೆಡೆ ಜನನಿಬಿಡ ಪ್ರದೇಶದಲ್ಲಿ ಇರಾನ್ನ ಶಹೀದ್ ಡ್ರೋನ್ 2 ಕಟ್ಟಡಗಳ ನಡುವೆ ಅಪ್ಪಳಿಸಿ ಭಾರೀ ಸ್ಫೋಟ ಸಂಭವಿಸಿದೆ. ಸದ್ಯ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದ್ದು ಅನಿಶ್ಚಿತತೆ ಮುಂದುವರೆದಿದೆ. ಇದು ಯಾವಾಗ ಸಹಜ ಸ್ಥಿತಿಗೆ ಮರಳತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ನೋ ಪ್ರೇಕ್ಷೆ ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.